ಜೋಳದ ರೊಟ್ಟಿ, ಚಪಾತಿ, ತಾಲಿಪಟ್ಟು, ಪರೋಟ ಇವೆಲ್ಲದರ ಜೊತೆ ಈ ಚಟ್ನಿ ಭಾಳ ಹೊಂದಾಣಿಕೆ ಆಗ್ತೈತಿ. ಊಟದ ತಾಟ್ನೊಳಗ ಪಲ್ಯಗಳ ಸೈಡಿಗೆ ಈ ಚಟ್ನಿ ಒಂದಿದ್ಬಿಟ್ರೆ ಊಟದ ರುಚಿನ ಉಂಡೋರ್ಗೆ ಗೊತ್ತು. ನಮಸ್ಕಾರ, ನಿಮಗೆಲ್ಲರಿಗೂ ತುಳಸಿ ಪೂಜಾ ಚಾನಲ್ಗೆ ಸ್ವಾಗತ. ಈ ಚಟ್ನಿ 4 ದಿನ ಇಟ್ರು ಕೆಡೋದಿಲ್ಲ. 4 ದಿನ ಇಟ್ರು ಕೆಡದಂಗ ಹೆಂಗ್ ಮಾಡ್ಬೇಕಂತ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದ ಕೊನೆವರೆಗೂ ನೋಡ್ರಿ. ಈ ಚಟ್ನಿ ಮಾಡಾಕ ಏನೇನ್ ಸಾಮಾನು ಬೇಕಂದ್ರೆ 1 3 ಟೇಬಲ್ ಸ್ಪೂನ್ ಶೇಂಗಾ ಕಾಳು, 1 3 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ, 2 ಸ್ಪೂನ್ ಎಳ್ಳು, 1/4 ಕಿಲೋ ತಾಜಾ ಟೊಮೆಟೊ ಕಾಯಿ, 1 ಮೀಡಿಯಂ ಸೈಜ್ ಈರುಳ್ಳಿ, 2 ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ ಗಡ್ಡೆ ಒಂದು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, ರುಚಿಗೆ ಸ್ವಲ್ಪ ಬೆಲ್ಲ. ಟೊಮೆಟೊ ಕಾಯಿನ ಸ್ವಚ್ಛಾಗಿ ತೊಳೆದು ಸಣ್ಣಗೆ ಹೆಚ್ಕೊಳ್ಳೋಣ. ಶೇಂಗಾ ಕಾಳು ಹುರ್ಕೊಳ್ಳೋಣ. ಎಳ್ಳನ್ನ ಜಾಸ್ತಿ ಉರಿ ಒಳಗ ಹುರ್ಕೊಂಡ್ರೆ ಲಘುನ ಹೊತ್ಬಿಡ್ತಾವ. ಅದಕ್ಕೆ ಸ್ಲೋ ಫ್ಲೇಮ್ನಾಗ ಎಳ್ಳು ಹುರ್ಕೋರಿ. ಎಳ್ಳು ಮತ್ತು ಶೇಂಗಾ ಹುರ್ಕೊಂಡು ಅದ ಫ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿನ ಸಪ್ರೇಟ್ ಆಗಿ ಹುರ್ಕೊಳ್ಳೋಣ. ನಮ್ಮ ಕಡೆ ಮೆಣಸಿನ್ಕಾಯಿ ಭಾಳ ಖಾರ ಇರ್ತಾವೆ, ಅದಕ್ಕೆ ನಾ 2 ಹಾಕೊಂಡೇನಿ. ನಿಮ್ಮ ಕಡೆ ಮೆಣಸಿನ್ಕಾಯಿ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಕಡಿಮೆ ಇದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ರಿ. ಈರುಳ್ಳಿನ ಪದರ ಬಿಡಿಸಿ ಹಾಕಿ ಹುರ್ಕೋರಿ, ಅಂದ್ರೆ ಲಘುನ ಹುರಿತಾವು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹುರಿದ ಪ್ಯಾನ್ ಒಳಗನ್ನ ಟೊಮೆಟೊ ಕಾಯಿ ಹುರ್ಕೊಳ್ಳೋಣ. ನಾನು ಎಕ್ಸ್ಟ್ರಾ ಎಣ್ಣೆ ಹಾಕಿಲ್ಲ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹುರಿದದ್ದು ಏನು ಪ್ಯಾನ್ ಇತ್ತಲ್ಲ ಅದ್ರೊಳಗೆ ಹುರ್ಕೊಳಕತ್ತೀನಿ. ನಿಮಗೆ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಡ್ರಿ. ಕೈ ಬಿಡ್ದಂಗೆ ಟೊಮೆಟೊ ಕಾಯಿನ ಕೈ ಆಡಿಸ್ಕೊಂತ ಕೆಂಪಾಗೋ ಮಟ್ಟ ಹುರಿರಿ. ಟೊಮೆಟೊ ಕಾಯಿ ಹುರಿದ ಮೇಲೆ ಲಾಸ್ಟಿಗೆ ಕೊಬ್ಬರಿ ಮತ್ತು ಜೀರಿಗೆ ಎರಡೂ ಸೇರಿಸಿ ಚಲ್ಲೋತಂಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ. ಜೀರಿಗೆನ ಟೊಮೆಟೊ ಹುರಿ ಮುಂದೆ ಮೊದಲು ಹಾಕೊಂಡ್ಬಿಟ್ರೆ ಅವೆಲ್ಲ ತಳ ಹಿಡ್ಕೊಂಡ್ಬಿಡ್ತಾವೆ. ಅದಕ್ಕೆ ಲಾಸ್ಟಿಗೆ ಕೊಬ್ಬರಿ ಮತ್ತು ಜೀರಿಗೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ರಿ. ಇವತ್ತು ಚಟ್ನಿನ ನಾ ಮಿಕ್ಸರ್ದೊಳಗೆ ಮಾಡಾಕತ್ತಿಲ್ಲ, ಖಾರ ಅರಿವಿ ಕಲ್ಲೊಳಗೆ ಮಾಡಾಕತ್ತೀನಿ. ಗ್ರೈಂಡ್ರಿಗಿಂತ ಖಾರ ಅರಿವಿ ಕಲ್ಲೊಳಗೆ ಚಟ್ನಿ ಭಾಳ ರುಚಿ ಆಗ್ತೈತಿ. ಈಗ ಮೊದಲಿಗೆ ನಾವು ಶೇಂಗಾ ಮತ್ತು ಎಳ್ಳು ಏನು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನ ಸಣ್ಣಗೆ ಪುಡಿ ಮಾಡೋಣ. ಶೇಂಗಾ ಮತ್ತು ಎಳ್ಳನ್ನ ಸ್ವಲ್ಪ ಉಟುಟಾಗಿನ ಅರಕೊಂಡು ಸಪ್ರೇಟಾಗಿ ಎತ್ತಿಡೋಣ. ಭಾಳೇನ ಸಣ್ಣಂಗೆ ಅರಿಬೇಕಾಗಿಲ್ಲ. ಭಾಳ ಚಟ್ನಿ ಜೊತೆ ಮಿಕ್ಸ್ ಮಾಡಿ ಅರಿತೀವಲ್ಲ ಅವಾಗ ಅದು ಸಣ್ಣ ಆಗ್ತೈತಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸಣ್ಣಗೆ ಜಜ್ಕೊಳ್ಳೋಣ. ಈಗ ಟೊಮೆಟೊ ಹುರಿಬೇಕಾದ್ರೆ ಎಲ್ಲನೂ ಮಿಕ್ಸ್ ಮಾಡಿ ಒಮ್ಮೆ ಹುರ್ಕೊತೀವಲ್ಲ ಆ ಚಟ್ನಿ ರುಚಿನೇ ಬೇರೆ ಇರ್ತೈತಿ. ಈ ಸಪ್ರೇಟಾಗಿ ಹುರಿದು ಸಪ್ರೇಟಾಗಿ ಜಜ್ಜ ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಚಟ್ನಿ ಮಾಡ್ತೀವಲ್ಲ ಅದ್ರ ರುಚಿನೂ ಬೇರೆ ಇರ್ತೈತಿ. ಎಲ್ಲ ಐಟಮ್ನು ಸಪ್ರೇಟಾಗಿ ಹುರಿದು ಈ ಥರ ನಾ ಚಟ್ನಿ ಮಾಡಿನಲ್ಲ, ಈ ಥರ ನೀವು ಮಾಡಿ ರುಚಿ ಹೆಂಗಿತ್ತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾ ಖಾರ ಕಲ್ಲೊಳಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಈಗ ಚಟ್ನಿ ಮಾಡಿನಲ್ಲ ಇದೇ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಮಿಕ್ಸರ್ನೊಳಗೂ ಮಾಡ್ಕೊಂಡ್ರು ಸೇಮ್ ರುಚಿನ ಬರ್ತೈತಿ. ಆದರೆ ನೀವು ಫಸ್ಟ್ ಏನು ಶೇಂಗಾ ಮತ್ತು ಎಳ್ಳು ನಾವು ಖಾರ ಕಲ್ಲೊಳಗೆ ಸ್ವಲ್ಪ ಉಟುಟಾಗಿ ಹರ್ಕೋತೀವಲ್ಲ ಅದನ್ನು ಮಿಕ್ಸರ್ನೊಳಗೆ ಸಣ್ಣಂಗೆ ಹರ್ಕೊಡ್ರಿ. ಆಮೇಲೆ ಟೊಮೆಟೊ ಏನಿರ್ತೈತಲ್ಲ ಅದನ್ನು ಸ್ವಲ್ಪ ಉಟುಟಾಗಿ ಪಲ್ಸ್ ಮೋಡ್ನಾಗ ಹಾಕ್ಕೊಡ್ರಿ, ಅಂದ್ರೆ ಚಟ್ನಿ ಚಲೋ ರುಚಿ ಬರ್ತೈತಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಡ್ರಿ, ಅದು ಕಲರಿಗೋಸ್ಕರ. ಬೇಕಂದ್ರೆ ಹಾಕ್ಕೊಡ್ರಿ, ಬ್ಯಾಡಂದ್ರೂ ನಡಿತೈತಿ. ಚಟ್ನಿನ ಭಾಳ ಗಂದಂಗೆ ಏನು ಅರಿಬೇಕಾಗಿಲ್ಲ, ಸ್ವಲ್ಪ ಉಟುಟಾಗಿನೇ ಇರಲಿ. ಅವಳು ಚೋಳು ಅಂತೀವಲ್ಲ ಆ ಥರ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಡ್ರಿ. ಈಗೇನು ಅರ್ದಿಟ್ಕೊಂಡಿದ್ದೀವಲ್ಲ ಎಳ್ಳು ಮತ್ತು ಶೇಂಗಾದ ಪುಡಿ ಅವನ್ನೆಲ್ಲ ಮಿಕ್ಸ್ ಮಾಡ್ಕೊರಿ. ಎಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡಿ ಹರ್ಕೊಡ್ರಿ. ಈಗ ನಾ ಚಟ್ನಿ ಮಾಡಿದ ಟೊಮೆಟೊ ಕಾಯಿ ಜಾಸ್ತಿ ಹುಳಿ ಏನಿಲ್ಲ, ಅದ್ರ ಸಲುವಾಗಿ ನಾ ರುಚಿಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕೊಳಕತ್ತೀನಿ. ಮತ್ತು 1 ಸ್ಪೂನ್ ಹವಿಜ್ ಪುಡಿ ಹಾಕ್ಕೊಂತೀನಿ. ನೀವು ಮಾಡೋ
ಟೊಮೆಟೊ ಕಾಯಿ ಜಾಸ್ತಿ ಹುಳಿ ಇದ್ರೆ ನೀವು ಹೆಚ್ಚು ಕಡಿಮೆ ಬೆಲ್ಲ ರುಚಿ ನೋಡಿ ಹಾಕೊಡ್ರಿ. ಎಲ್ಲಾನು ಚಲೋ ತಂಗ ಮಿಕ್ಸ್ ಆಗುವಂಗ ಚಟ್ನಿ ಹರ್ಕೊಳ್ಳೋಣ. ನೋಡ್ರಿ ಈಗ ಚಟ್ನಿ ರೆಡಿ ಆಯ್ತು. ಲಾಸ್ಟಿಗೆ ಟೇಸ್ಟ್ ನೋಡಿ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿದ್ರೆ ಮತ್ತೊಂದು ಸ್ವಲ್ಪ ಹಾಕಿ ಅಡ್ಜಸ್ಟ್ ಮಾಡ್ರಿ. ಈ ಚಟ್ನಿ ಫ್ರಿಜ್ನೊಳಗೆ ಇಟ್ಟರೆ ಒಂದು ವಾರನೂ ಕೆಡೋದಿಲ್ಲ. ನೀವು ಫ್ರಿಜ್ಜಿಂದ ಹಂಗೆ ಕಡ್ಯಾಕ್ ಇಟ್ರಂದ್ರೆ 2 ರಿಂದ 3 ದಿನ ಚಟ್ನಿ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಲಾಸ್ಟಿಗೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನಕಾಯಿ ಒಗ್ಗರಣೆ ಕೊಟ್ಬಿಡ್ರಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾವೆ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.